ಮಿಥುನ ರಾಶಿ ಬಗ್ಗೆ, ಅವರ ರಾಶಿ ಭವಿಷ್ಯ ಹೇಗಿದೆ? ನಷ್ಟ ಕಷ್ಟ ಎಲ್ಲ ಅನುಭವಿಸ್ತಾರ ಏನು ಈ ವರ್ಷ? ಮಿಥುನ ರಾಶಿಯಲ್ಲಿ ಏನೇನು ಫಲಗಳು ಬರುತ್ತೆ ಅನ್ನತಕ್ಕಂಥ, ಗುರುವಿನ ಮನೆಯಲ್ಲಿ ಕೂತ್ಕೋಬೇಕು. ಬುಧನ ಮನೆಗೆ ಗುರು ಕೂತ್ಕೊಂಡ್ಬಿಟ್ಟಿದ್ದಾನೆ. ಗುರುವಿನ ಮನೆಗೆ ಬುಧ ಕೂತ್ಕೊಂಡಿದ್ದದು ಏನಾಗತ್ತೆ, ಮಕ್ಕಳ ವಿಚಾರವಾಗಿ ಏನೋ ಒಂದು ಸ್ವಲ್ಪ ಏನು ಮಗ ಓದ್ಕೊಳ್ಳೋದೇ ಇಲ್ಲ, ಈಗ ಅವನಿಗೆಲ್ಲ ಓದೋದಕ್ಕೆ ಬೈಕ್ ಕೊಡ್ಸಿದ್ವಿ, ಈಗ ಮೊಬೈಲ್ ಕೊಡ್ಸಿದ್ವಿ, ಹಠ ಮಾಡಿದ್ಕೆ ಎಲ್ಲದೂ ಕೊಡ್ಸಿದ್ವಿ, ಆದರೆ ಓದ್ಕೊಳ್ತಾ ಇಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದು ಕಾರಣ ಯಾರು? ಪಂಚಮಾಧಿಪತಿ ಇಲ್ಲಿರತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಿ. ಇನ್ನು ವಿಶೇಷವಾಗಿ ಬರತಕ್ಕಂಥದ್ದು ದೇವರ ಅನುಗ್ರಹ ಇರುತ್ತೆ ನಿಮಗೆ. ದೇವರ ಅನುಗ್ರಹ ಇರುವುದರಿಂದ ಎಲ್ಲ ರೀತಿಯಲ್ಲಿ ಒಳ್ಳೆಯದ. ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೋ, ಯಾರ್ಯಾರು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಟಿವಿ ರಂಗದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಶುಭ ಫಲದ ಮೇಲೆ ಶುಭ. ಯಾಕಂದ್ರೆ ಜೂನ್ ನಂತರ ಧನಸ್ಥಾನದಲ್ಲಿ ಕೂಡ ಉಚ್ಚ ಸ್ಥಾನ. ದುಡ್ಡು ಮಾಡ್ಕೊಂಬಿಡಿ, ಯಾರಿಗೆ ಹೇಳಕ್ ಹೋಗ್ಬಿಡಿ. ಯಜಮಾನ್ರಿದ್ದರು ಹೆಂಡತಿಗಳಿಗೋಗ್ಬಿಡಿ. ನಮಗೆ ಆ ಸೀರೆ ಕೊಡ್ಸು, ವಜ್ರ ಕೊಡ್ಸು, ವೈಡೇರ ಕೊಡ್ಸು, ಅದು ಕೊಡಿ, ಆ ಸೈಟ್ ತೊಗೊಳೋಣ, ಇದು ತೊಗೊಳೋಣ, ಮನೆ ಕಟ್ಟಿ ಎಲ್ಲ ಮಾಡಿರ್ತೀರಾ. ಮಿಥುನ ರಾಶಿ ಇನ್ನೂ ಹೆಚ್ಚಿನ ಫಲವನ್ನು ಬರತಕ್ಕಂಥದ್ದು ಜೂನ್ ನಂತರ. ಆ ರೀತಿ ಫಲ ಇರತಕ್ಕಂಥದ್ದೇ ಮಿಥುನ ರಾಶಿಯವರಿಗೆ. ಇನ್ನೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ದುಡ್ಡು ಬಂದ್ಬಿಡ್ತು, ವಾಮ ಮಾರ್ಗಕ್ಕೆ ಹೋಗದೆ ಇರೋ ಹುಷಾರಿ. ಬ್ಲ್ಯಾಕ್ ಮ್ಯಾಜಿಕ್ ಜನ ಮಾಡ್ಬಿಡ್ತಾರೆ ನಿಮಗೆ. ಇವ್ರು ದುಡ್ಡು ಬಂದ್ಬಿಡ್ತು, ತಡೆ ಇವರಿಗೆ ಇವ್ರು ಮಾಡಬೇಕು ಅಂತೇಳಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಡೋದು. ಅದು ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಹುಷಾರಿ. ಯಾರು ಕಾಳಭೈರವೇಶ ಇದ್ದಾನೆ, ಯಾಕೆ ಯೋಚನೆ ಮಾಡ್ತೀರಾ? ಕಾಳಭೈರವೇಶನ ಅನುಗ್ರಹದಿಂದ ಮಾಡ್ತಾ ಹೋಗಿ ಯಾವ ಲೋಪದೋಷಗಳು ಇದ್ರೂ ಕೂಡ ಹೋಗತಕ್ಕಂಥ ಯೋಗ ಇರತಕ್ಕಂಥ ಮಿಥುನ ರಾಶಿಯ ಫಲದಲ್ಲಿ. ಇನ್ನು ವಿಶೇಷವಾಗಿ ನೀವೇನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ಹೇಳಿದರೆ, ವಿಶೇಷವಾಗಿ ನೀವು ಮಾಡಿಕೊಳ್ಳತಕ್ಕಂಥದ್ದೇ ವಿಷ್ಣು ದೇವರ ಆರಾಧನೆ. ವಿಷ್ಣು, ಆ ವಿಷ್ಣುವಿನ ಅನುಗ್ರಹ, ಇವರು ಗುರುವಿನ ಅನುಗ್ರಹ, ನಾರಾಯಣನ ಅನುಗ್ರಹ, ಲಕ್ಷ್ಮೀ ನಾರಾಯಣನ ಅನುಗ್ರಹ ಮಾಡಿಕೊಳ್ಳೋದರಿಂದ ವಿಶೇಷಗಳಿಗೆ ಓಂ ನಮೋ ಬ್ರಹ್ಮದೇವಾಯ ನಮಃ ಅಂತ ಮಾಡ್ಕೊಳ್ಳಿದ್ವಿ. ಯಾರಿದ್ದಾರೆ ವಿಶೇಷವಾಗಿ, ಯಾರಿದ್ದಾರೆ ನಮಗೆ? ಯಾರು ವಿಷ್ಣುವಿನ ಅನುಗ್ರಹ ಬಂದ ಕೃಷ್ಣ ಪರಮಾತ್ಮ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಎಷ್ಟು ಚೆನ್ನಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯನ ಕೃಷ್ಣನು ನೆನೆದಾಗ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಾಣದಲ್ಲಿ ಬಂದ್ಬಿಟ್ಟಿದೆ. ಅದರಲ್ಲಿ ಕೂಡ ಅದಕ್ಕೆ ವಿಷ್ಣುವಿನ ಇವರು ಯಾವುದು ಆ ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಈ ಮಿಥುನ ರಾಶಿಯವರಿಗೆ ಶುಭ ಫಲ ಬರತಕ್ಕಂಥದ್ದೇ ಈ ಪರಭಾವ ನಮ ಸಂತಲೆ.